ಗೈಸ್, ಇವತ್ತು ನಾವು ಸಕಲೇಶ್ಪುರ ವ್ಲಾಗ್ನ ಮಾಡ್ತಾ ಇದ್ದೀವಿ. ಲೈಕ್ ಅಲ್ಲಿ ಮೇಜರ್ ಫಾಲ್ಸ್ ಆಗ್ಬೋದು ಅಥವಾ ಅಲ್ಲಿ ಮೈನ್ ಅಟ್ರಾಕ್ಷನ್ ಆಗಿರುವಂತಹ ಶ್ರೀ ಬೆಟ್ಟದ ಭೈರವೇಶ್ವರ ಸ್ವಾಮಿ ಟೆಂಪಲ್ ಆಗ್ಬೋದು, ಪ್ರತಿಯೊಂದನ್ನು ಕೂಡ ವ್ಲಾಗ್ ಮಾಡೋಣ. ಹಾಗೆ ನಾವು ಹೋದಾಗ ಅಲ್ಲಿ ವೆದರ್ ಕೂಡ ತುಂಬಾನೇ ಚೆನ್ನಾಗಿತ್ತು, ಬಿಕಾಸ್ ಮಳೆ ಬರ್ತಾ ಇತ್ತು ಸ್ವಲ್ಪ ಆ್ಯಂಡ್ ಫಾಗ್ ಕೂಡ ಇತ್ತು. ಇನ್ನೊಂದು 2 ಅವರಲ್ಲಿ ಸಕಲೇಶ್ಪುರ ರೀಚ್ ಆಗ್ತೀವಿ. ಸೊ ವೆದರ್ ಅಂತೂ ಇವತ್ತು ಸ್ವಲ್ಪ ಕ್ಲೌಡಿ ಇದೆ. ಸೊ ಸಕಲೇಶ್ಪುರದಲ್ಲಿ ವೆದರ್ ಹೇಗಿದೆ ಅಂತ ಹೋಗ್ಬಿಟ್ಟು ನೋಡೋಣ. ಮೇ ಬಿ ಒಂದ್ ಸ್ವಲ್ಪ ಕ್ಲೌಡಿ ಇರುತ್ತೆ ಇಲ್ಲಿ. ಇವಾಗ ರೂಮ್ ನ ರೀಚ್ ಅದೇ. ಇವಾಗ ಆಲ್ಮೋಸ್ಟ್ ನೈಟ್ ಒಂದು 8. ಸೊ ವ್ಯೂ ನೋಡಿ ಹೊರಗಡೆ ಹೆಂಗಿದೆ. ಈ ಕಡೆ ಸ್ವಿಂಗು, ಈ ಕಡೆ ಸೊ ವ್ಯೂ ಮಾತ್ರ ಕ್ರೇಜಿ ವ್ಯೂ ಅನ್ಬೋದು ಮಾತ್ರ. ಈ ಕಡೆ ಫುಲ್ಲು. ಇನ್ನ ಈ ಸೈಡ್ ಕೂಡ ಸೇಮ್ ಹಂಗೆ ಇದೆ ನೋಡಿ. ಈ ಸೈಡ್ ಕೂಡ ಸೇಮ್ ಅದೇ ತರ ವ್ಯೂನೇ. ಅದ್ ಬಿಟ್ರೆ ಇದು ರೂಮ್ ವ್ಯೂ ಗೈಸ್. ರೂಮು ಗೈಸ್, ಇವಾಗ ಟೈಮ್ ಅರೌಂಡ್ 8:30 ಆಗಿದೆ. ಸೊ ನಿಯರ್ ಬೈ 20-30 ಕಿಲೋಮೀಟರ್ ಯಾವ ಜಾಗ ಇದೆ ಅದನ್ನ ನಾನು ಕವರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಒಂದು 30 ಕಿಲೋಮೀಟರ್ಸ್ ಒನ್ ಸೈಡ್ ಆಗಿರ್ಬೇಕು, ಅಂದ್ರೆ ಹೋಗ್ತಾ ಆನ್ ದ ವೇ ಒಂದು 2-3 ಸ್ಪಾಟ್ ಇದೆ, ಅದನ್ನ ಕವರ್ ಮಾಡೋಣ ಅಂತ ಇದ್ದೀನಿ. ಅಲ್ಲಿಂದ ನಾವು ಒಂದು ಆಟೋನ ತಗೊಂಡ್ವಿ. ಅಲ್ಲಿಂದ ಅರೌಂಡ್ 29 ಕಿಲೋಮೀಟರ್ಸ್ ಏನಾಯ್ತು ಶ್ರೀ ಬೆಟ್ಟದ ಭೈರವೇಶ್ವರ ಟೆಂಪಲ್ನ ರೀಚ್ ಆಗೋಕ್ಕೆ. ಗೈಸ್, ಇವಾಗ ನಾವು ಬೆಟ್ಟದ ಭೈರವೇಶ್ವರ ಟೆಂಪಲ್ ಹತ್ರ ಇದ್ದೀವಿ. ಸೊ ಫುಲ್ಲು ಫಾಗ್ ಇದೆ, ನೀವು ನೋಡ್ಬೋದು. ಫುಲ್ಲು ಫಾಗ್ ಇದೆ. ಆಸಮ್ ವ್ಯೂ ಅನ್ಬೋದು ಮಾತ್ರ. ಈ ಜಾಗ ಅಷ್ಟು ಚೆನ್ನಾಗಿದೆ. ನೀವು ಡೆಫಿನೆಟ್ಲಿ ಈ ಜಾಗನ ವಿಸಿಟ್ ಮಾಡಿ. ಇದು ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಜಾಗ ಅಂತೀನಿ, ಇವಾಗ ಅಷ್ಟು ಚೆನ್ನಾಗಿದೆ. ಮುಂದೆ ವ್ಯೂ ನೋಡಿ. ಸೊ ನೀವು ಟೆಂಪಲ್ ಬಂದರೆ ಲೈಕ್ ಡೌನ್ ಈ ಥರ ವ್ಯೂ ಇದೆ. ಸಖತ್ ವ್ಯೂ ಮಾತ್ರ. ಫುಲ್ಲು ಫಾಗು. ಯಾರು ಬರ್ತೀರ ಅಂದರೆ ಈ ಸೀಸನ್ ಬರ್ಬೋದು ಗೈಸ್, ಬರ್ಬೋದು ಯಾರು ಬರೋಂಗಿದ್ರೆ. ಬಟ್ ಒಳ್ಳೆ ವೆದರು, ಒಳ್ಳೊಳ್ಳೆ ಸ್ಪಾಟು, ಚೆನ್ನಾಗಿದೆ ಜಾಗ, ಸಿಕ್ಕಾಪಟ್ಟೆ. ಎಸ್ಪೆಷಲಿ ನಿಮಗೆ ಈ ಸೀಸನ್ ಲೈಕ್ ಅರೌಂಡ್ ಜೂನ್ ಟು ಅಕ್ಟೋಬರ್ ಅನ್ಕೋತೀನಿ, ತುಂಬ ಚೆನ್ನಾಗಿದೆ. ಇಲ್ಲಿ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ, ಬಿಕಾಸ್ ಅಷ್ಟು ಚೆನ್ನಾಗಿದೆ ವೆದರು. ಫಾಗ್ ಮತ್ತು ರೈನ್ ಸೀಸನ್ನು. ನಿಮಗಿಲ್ಲೇ ಮೆಟ್ಲುಗಳು ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಫಾಗ್ ಮತ್ತು ರೈನ್ ವೆದರ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಜೂನ್ ಟು ಅಕ್ಟೋಬರ್ ಒಳ್ಳೆ ಟೈಮು, ಬಿಕಾಸ್ ಮತ್ತೆ ನೆಕ್ಸ್ಟ್ ಇಯರೇ ಬರೋದು. ಸೊ ಒಳ್ಳೆ ವೆದರು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಗೈಸ್. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಹೋದಾಗ, ಎಸ್ಪೆಷಲಿ ಇದು ವ್ಯೂ ಪಾಯಿಂಟ್ ಮಾತ್ರ. ಇವಾಗ ನಾನು ಮೊಗಚಹಳ್ಳಿ ಅಬ್ಬಿ ಫಾಲ್ಸ್ ಹತ್ರ ಇದ್ದೀನಿ. ಸೊ ಅಲ್ಲಿ ನೀವು ಜನಗಳೆಲ್ಲ ನೋಡ್ತಾ ಇರ್ಬೋದು. ನಾನು ಟೂರಿಸ್ಟ್ಗಳು ಇವಾಗ ಬರೋಕ್ಕೆ ಶುರುವಾಗಿದ್ದಾರೆ. ಒಳ್ಳೆ ಫಾಲ್ಸ್ ಇದೆ ಮಾತ್ರ. ನಿಮಗೆ ಆನ್ ದ ವೇ ಬೆಟ್ಟದ ಭೈರವೇಶ್ವರ ಹತ್ರ ಸಿಗುತ್ತೆ. ಸೊ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿ. ಇದು ಕೂಡ ಒಳ್ಳೆ ಫಾಲ್ಸ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಜಸ್ಟ್ ಒಂದು 5 ನಿಮಿಷ ನಡ್ಕೊಂಡು ಬಂದರೆ ಆಯಿತು. ಸ್ಟೆಪ್ಸ್ ಇರುತ್ತೆ, ನಡ್ಕೊಂಡು ನೀವು ಡೌನ್ ಬಂದರೆ ಆಯಿತು, ಎಲ್ಲ ಆಗುತ್ತೆ. ಇದು ಕೂಡ ನಿಯರೆಸ್ಟ್ ಫಾಲ್ಸೇ, ನಿಮಗೆ ಬರ್ತಾ ಆನ್ ದ ವೇನೇ ಸಿಗುತ್ತೆ, ವಿದಿನ್ 10 ಕಿಲೋಮೀಟರ್ಸ್ ಒಳಗೆ. ಇನ್ನೊಂದು ಸ್ವಲ್ಪ ಮೇಲೆ ಹತ್ಕೊಂಡ್ ಬಂದ್ಮೇಲೆ ಈಗ ಇನ್ನೊಂದು ಫಾಲ್ಸ್ನ ರೀಚ್ ಆದ್ವಿ. ಲೈಕ್ ಅದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿದೆ ಅನ್ಬೋದು. ಒಂದು ಸ್ವಲ್ಪ ಹತ್ಕೊಂಡ್ ಬರ್ಬೇಕಷ್ಟೇ ನೀವು. ಸ್ವಲ್ಪ ಮೇಲೆ ಬರುತ್ತೆ ಫಾಲ್ಸು. ಲೈಕ್ ನಿಮ್ಗೆ ಇಲ್ಲಿ ಯಾರು ಜನ ಇರಲ್ಲ, ಬಿಕಾಸ್ ಇಲ್ಲಿ ಅಷ್ಟು ಪಾಪ್ಯುಲರ್ ಇಲ್ಲ. ಸೊ ಪೀಸ್ಫುಲ್ ಆಗಿರುತ್ತೆ ಇಲ್ಲೊಂಥರ. ಗೈಸ್, ಇದಾದ್ಮೇಲೆ ಇನ್ನೊಂದು ಫಾಲ್ಸ್ನ ಕೂಡ ನೋಡಿದ್ವಿ, ಬಟ್ ಫೋನಲ್ಲಿ ಚಾರ್ಜ್ ಇಲ್ಲ, ಸೊ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಗೈಸ್, ಇವಾಗ ಈವ್ನಿಂಗ್ ಆಗಿದೆ, ಒಂದು ಅರೌಂಡ್ 6 o'clock ಆಗಿದೆ. ಸೊ ಮಿಕ್ಕಿದ ಜಾಗಗಳನ್ನ ನಾಳೆ ಕವರ್ ಮಾಡೋಣ ಅಂತ ಇದೀವಿ. ಸೊ ಇವತ್ತು ನಾವು ಒಂದು 3 ಜಾಗನ ಕವರ್ ಮಾಡಿದ್ವಿ. ಸೊ ನಾಳೆ 1 ಇಲ್ಲ 2 ಜಾಗನ ಕವರ್ ಮಾಡಿದ್ರೆ 1 ಲೆವೆಲ್ ಟ್ರಿಪ್ ಕಂಪ್ಲೀಟ್ ಅಂತಾನೆ ಲೆಕ್ಕ. ಸೊ ನೈಟ್ಗೆ ನಾವು ಕ್ಯಾಂಪ್ ಫೈರ್ನ ಹಾಕೊಂಡಿದ್ವಿ ಗೈಸ್. ಇವತ್ತು ನಾವು ಹೊರಡ್ತಾ ಇದೀವಿ. ಸೊ ಚೆಕ್ಔಟ್ ಆಗಕ್ಕೆ ಮುಂಚೆ ಇನ್ನೂ 1 ಜಾಗ ಇದೆ. ಸೊ ಅದನ್ನ ಕೂಡ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಇದೀವಿ. ಹೊರಟಿದ್ದು ಸೀದಾ ಒಂದು 15 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಬರುವಂಥ ಒಂದು ನಿಯರೆಸ್ಟ್ ಪಾಪ್ಯುಲರ್ ಸ್ಪಾಟ್, ಅದೇ ಮಂಜರಾಬಾದ್ ಫೋರ್ಟ್. ಇಲ್ಲಿ ನಿಮಗೆ ಒಂದು 250 ಸ್ಟೇರ್ಸ್ ಇರುತ್ತೆ. ಸೊ ಒಂದು 10 to 15 ಮಿನಿಟ್ಸ್ ವಾಕ್ ಅಂದ್ಕೊಳ್ಳಿ. ಒಂದು ಸ್ವಲ್ಪ ಡೀಸೆಂಟ್ ಆಗಿದೆ. ಲೈಕ್ ಹೈಪ್ ತುಂಬ ಇತ್ತು, ಬಟ್ ಆ ಹೈಪ್ ಅಷ್ಟೇನಿಲ್ಲ, ಏನಿಲ್ಲ. ಓಕೆ, ಒಂದು ಸ್ವಲ್ಪ ಡೀಸೆಂಟ್ ಆಗಿದೆ. ಬಟ್ ಅದಕ್ಕಿಂತ ಶ್ರೀ ಬೆಟ್ಟದ ಭೈರವೇಶ್ವರ ಟೆಂಪಲ್ ಇಷ್ಟ ಆಯಿತು. ಇದು ಕೂಡ ಒಂದು ಸ್ವಲ್ಪ ಡೀಸೆಂಟ್ ವಾಚ್ ಅನ್ಬೋದು, ಬಟ್ ಅಷ್ಟೊಂದೇನು ಪಾಪ್ಯುಲರ್ ಇಲ್ಲ, ಹೈಪ್ ಅಷ್ಟು. ಗೈಸ್, ಇದಾದಮೇಲೆ ಫರ್ದರ್ ಬೇರೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಎಲ್ಲ ದೂರ ಆಯಿತು ಆ್ಯಂಡ್ ಟೈಮ್ ಕಡಿಮೆ ಇತ್ತು ಆ್ಯಂಡ್ ಮಳೆ ಕೂಡ ಶುರು ಆಗೋಯಿತು. ಸೊ ಬ್ಯಾಂಗ್ಳೂರು ರಿಟರ್ನ್ ಬಂದ್ಬಿಟ್ಟೆ. ಬಟ್ ಅಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದ ಸ್ಪಾಟ್ ಅಂತಾರೆ ಶ್ರೀ ಬೆಟ್ಟದ ಭೈರವೇಶ್ವರ ಟೆಂಪಲ್. ಅದು ಬಿಟ್ಟರೆ ನನಗೆ ಸೆಕೆಂಡ್ ಇಷ್ಟ ಆಗಿದೆ ಅಂತಾರೆ 2 ಫಾಲ್ಸ್ ವಿಸಿಟ್ ಮಾಡಿದೆ. ಸೊ ಒಂದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಬಟ್ 2 ಫಾಲ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಮಂಜರಾಬಾದ್ ಫೋರ್ಟ್ ನಂಗೆ ಅಷ್ಟು ಡಿಸರ್ವ್ ಅನ್ಸಿಲ್ಲ ಹೈಪ್ ತಕ್ಕಂಗೆ, ಬಿಕಾಸ್ ಅಲ್ಲಿ ತುಂಬ ಪಾಪ್ಯುಲರ್ ಅಂತ ಇದ್ರು, ಬಟ್ ಅಷ್ಟೊಂದೇನಿಲ್ಲ ಅಲ್ಲಿ ನೋಡೋವಂಥದ್ದು. ಸೊ ನೀವೇನಾರ ವಿಸಿಟ್ ಮಾಡ್ತೀರಂತಾರೆ ಶ್ರೀ ಬೆಟ್ಟದ ಭೈರವೇಶ್ವರ ಸ್ವಾಮಿ ಟೆಂಪಲ್ ಮತ್ತು 2 ಫಾಲ್ಸ್ ನಿಯರ್ ಬೈ ಸಿಗುತ್ತೆ ನಿಮಗೆ. ಸೊ ಅದನ್ನ ವಿಸಿಟ್ ಮಾಡ್ಕೊಳ್ಳಿ. ಮಂಜರಾಬಾದ್ ಫೋರ್ಟ್ ನಿಮಗೆ ವಿಸಿಟ್ ಮಾಡಲೇಬೇಕು ಅನ್ಸಿದ್ರೆ ಅಥವಾ ನಿಯರ್ ಬೈ ಇದ್ರೆ ನೀವು ವಿಸಿಟ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್.